ಹೈಕಮಾಂಡ್ ಕೈ ಸೇರಿದಂತಹ ಆ ಒಂದು ಆಡಿಯೋ ದಾಖಲೆ ನಜೀರ್ ಅಹಮದ್ ತಲೆದಂಡದ ಬೆನ್ನಲ್ಲೇ ಜಮೀರ್ ಅಹಮದ್ಗೆ ಎದೆ ನಡುಕ ಶುರುವಾಗಿದೆ. ಹಾಗಾದ್ರೆ ಆ ವಿಡಿಯೋದಲ್ಲಿ ಅಥವಾ ಆಡಿಯೋದಲ್ಲಿ ಇರೋದು ಏನು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ದಾವಣಗೆರೆ ಉಪಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿ ಸೋಲಿಸಲಿಕ್ಕೆ ಷಡ್ಯಂತ್ರ ರೂಪಿಸಿದ್ರು ಎನ್ನುವಂತಹ ಆಡಿಯೋ ದಾಖಲೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಸಿಕ್ಕಿದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಸದ್ಯ ಕಾಂಗ್ರೆಸ್ ಅಲ್ಪಸಂಖ್ಯಾತ ನಾಯಕರ ಪೈಕಿ ಎರಡನೇ ತಲೆದಂಡವಾಗಲಿದೆ. ಪಕ್ಷದ ಅಭ್ಯರ್ಥಿಯ ವಿರುದ್ಧ ಕೆಲಸವನ್ನ ಮಾಡಿದಂತಹ ಆಪಾದನೆಗೆ ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಬೆಲೆಯನ್ನ ತೆತ್ತಿದ್ದಾರೆ. ಇದೇ ಆರೋಪ ಎದುರಿಸ್ತಾ ಇರುವಂತಹ ವಸತಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರಿಗೂ ಕೂಡ ಆತಂಕ ಶುರುವಾಗಿದೆ. ನಜೀರ್ ಅಹಮದ್ ಅವರನ್ನ ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ತಕ್ಷಣದಿಂದ ಜಾರಿಗೆ ತರುವಂತೆ ಬಿಡುಗಡೆ ಮಾಡಲಾಗಿದೆ ಅಂತ ಹೇಳಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಅಧಿಕೃತ ಆದೇಶವನ್ನು ಹೊರಡಿಸಿದೆ. ನಜೀರ್ 2023 ಜೂನ್ 1ರಿಂದ ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿದ್ರು. ದಾವಣಗೆರೆ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯನ್ನ ನಡೆಸಿದ ಆರೋಪದ ಮೇಲೆ 3 ದಿನಗಳ ಹಿಂದಷ್ಟೇ ಅಬ್ದುಲ್ ಜಬ್ಬಾರ್ ಅವರಿಗೆ ಕೆಪಿಸಿಸಿ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷ ಸ್ಥಾನದಿಂದ ಗೇಟ್ ಪಾಸ್ ನೀಡಲಾಗಿತ್ತು. ಜೊತೆಗೆ ಈ ಒಂದು ಅಲ್ಪಸಂಖ್ಯಾತರ ಘಟಕವನ್ನೇ ವಿಸರ್ಜಿಸಲಾಗಿದೆ. ಜಬ್ಬರ್ ಹಾಗೂ ನಜೀರ್ ಅಹಮದ್ ತಲೆದಂಡದ ಬೆನ್ನಲ್ಲೇ ಇದೇ ಆಪಾದನೆ ಎದುರಿಸ್ತಾ ಇರುವಂತಹ ವಸತಿ ಸಚಿವ ಜಮೀರ್ ಅಹಮದ್ ಅವರಿಗೂ ಕೂಡ ಈಗ ಎದೆ ಬಡಿತ ಜೋರಾಗಿ ನಡೀತಾ ಇದೆ. ಯಾಕಂದ್ರೆ ಆ ಒಂದು ಆಡಿಯೋ ಎಲ್ಲವನ್ನೂ ಕೂಡ ಹೇಳುತ್ತಾ ಇದೆ. ಹಾಗಾದ್ರೆ ಆಡಿಯೋದಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ಗೆ ಸಮುದಾಯದಿಂದ ಬೇಡಿಕೆ ಇತ್ತು. ಆದ್ರೆ ಹಲವು ಸುತ್ತಿನ ಕಸರತ್ತು ನಡೆಸಿದ ಬಳಿಕ ಪಕ್ಷದ ಸಮರ್ಥ ಶಾಮನೂರಿ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿತ್ತು. ಇದರೊಂದಿಗೆ ಮುನ್ಸಿಕೊಂಡಿದ್ದಂತಹ ಜಮೀರ್ ಮತ್ತು ನಜೀರ್ ಹಾಗೂ ಜಬ್ಬರ್ ಬಂಡಾಯ ಅಭ್ಯರ್ಥಿಗಳನ್ನ ಮನವೊಲಿಸೋಕೆ ಸಂಬಂಧ ಪಕ್ಷದ ಸೂಚನೆಯನ್ನ ನಿರ್ಲಕ್ಷ್ಯ ಮಾಡಿಬಿಟ್ರು. ಚುನಾವಣಾ ಪ್ರಚಾರದಿಂದ ಹೊರಗುಳಿದಂತದ್ದು ಕೂಡ ಈ ಆರೋಪಕ್ಕೆ ಗುರಿಯಾಗಿದ್ದಾರೆ. ಆಡಿಯೋ ದಾಖಲೆ ಹೈಕಮಾಂಡ್ ಕೈ ಸೇರಿದೆ. ಈ ಮೂವರು ಪಕ್ಷ ವಿರೋಧಿ ಚಟುವಟಿಕೆಯನ್ನ ನಡೆಸ್ತಾ ಇದ್ದು ಅಧಿಕೃತ ಅಭ್ಯರ್ಥಿಯನ್ನ ಸೋಲಿಸಲಿಕ್ಕೆ ಷಡ್ಯಂತ್ರ ನಡೆಸಿದ್ರು ಎನ್ನುವಂಥದ್ದು ಕಾಂಗ್ರೆಸ್ನ ಇತರೆ ಮುಸ್ಲಿಂ ನಾಯಕರ ಗಂಭೀರ ಆಪಾದನೆಯಾಗಿದೆ. ಈ ಸಂಬಂಧ ಎಐಸಿಸಿಗೆ ದೂರನ್ನ ಸಲ್ಲಿಕೆ ಮಾಡಲಾಗಿತ್ತು. ಕ್ಷೇತ್ರದಲ್ಲಿ ಎಐಸಿಸಿ ಉಸ್ತುವಾರಿ ಕಾರ್ಯದರ್ಶಿಯಾಗಿದ್ದಂತಹ ಅಭಿಷೇಕ್ ದತ್ ವರದಿಯಲ್ಲೂ ಕೂಡ ಈ ಅಂಶಗಳು ಇದಾವೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಗಂಭೀರ ವಿಚಾರಣೆ ಏನು ಅಂತಂದ್ರೆ ಈ ಆಪಾದನೆ ಬಗ್ಗೆ ಆಡಿಯೋ ದಾಖಲೆ ಹೈಕಮಾಂಡ್ ಕೈ ಸೇರಿದೆ. ಈಗಾಗಲೇ ಎಐಸಿಸಿ ಈ ಒಂದು ಪ್ರಕರಣವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದೆ ಅಂತ ಹೇಳಲಾಗ್ತಾ ಇದೆ. ಜಮೀರ್ಗೆ ಸಿಎಂ ಬುಲಾವ್ ಕೂಡ ನೀಡಿದ್ರು. ನಿನ್ನೆ ಬೆಳವಣಿಗೆ ನಡೆದಿದೆ. ಈ ಬೆಳವಣಿಗೆ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಬುಲಾವನ್ನ ಕೂಡ ನೀಡಿದ್ರು. 2 ಸಲ ಅವರನ್ನ ಭೇಟಿ ಮಾಡಿದ್ರು. ಸಿಎಂ ಸಹಕಾರಿ ಈ ಒಂದು ನಿವಾಸಕ್ಕೆ ಬಂದಿರುವಂತಹ ಜಮೀರ್ ತಮ್ಮ ವಿರುದ್ಧ ಆಪಾದನೆಗಳಿಗೆ ವಿವರಣೆಯನ್ನ ನೀಡಕ್ಕೆ ಆರಂಭ ಮಾಡುತ್ತಾ ಇದ್ದಂತೆ ಮುಖ್ಯಮಂತ್ರಿ ಅವರು ಅರ್ಧಕ್ಕೆ ತಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನೇ ವಿವರಣೆ ಇದ್ರೂ ಕೂಡ ಹೈಕಮಾಂಡ್ ನಾಯಕರಿಗೆ ನೀಡಿ ಅಂತ ಹೇಳಿ ಸೂಚನೆಯನ್ನ ನೀಡಿದ್ದಾರೆ. ಮತ್ತೊಮ್ಮೆ ಬರುವಂತಹ ಸೂಚನೆಯನ್ನ ನೀಡಿದಂತದ್ದು ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವರು ತೆರಳಿದ್ದಾರೆ. ಅದಾದ ನಂತರ ಸಾಯಂಕಾಲ ಭೇಟಿಯಾಗಿದ್ದಾರೆ. ಸದರಿ ಮುಂದುವರಿಕೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಬೇಡಿಕೆ ನಿರಾಕರಣೆಯಿಂದಾಗಿ ಅಸಮಾಧಾನವಾಗಿದ್ದು ನಿಜ ಅಂತ ಹೇಳಿ ಅವರು ಒಪ್ಪಿಕೊಂಡಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಪಕ್ಷದ ಕೆಲಸ ಮಾಡಿದ್ದೇನೆ ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿದ್ರು. ಕ್ಷೇತ್ರದಲ್ಲಿನ ಮುಸ್ಲಿಂ ಬಂಡಾಯ ಅಭ್ಯರ್ಥಿಗಳ ಮನವೊಲಿಸೋ ಟಾಸ್ಕ್ ನಿರ್ಲಕ್ಷಿಸಿದ್ದಾರೆ ಅಂತ ಹೇಳಿ ಆಪಾದನೆ ಗಂಭೀರವಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಭಾವಿ ಅಲ್ಪಸಂಖ್ಯಾತ ನಾಯಕರಿಗೆ ಹೊರಹೊಮ್ಮಿದ್ದಂತಹ ಈ ಒಂದು ಇತರೆ ರಾಜ್ಯಗಳ ಪರವಾಗಿ ಏನು ಕ್ಯಾಂಪೇನ್ ಮಾಡಬೇಕು ಅದಕ್ಕೆ ಕೇರಳಕ್ಕೆ ಹೋಗ್ಬಿಡ್ತಾರೆ. ಪಕ್ಷದಲ್ಲಿ ಶಿಸ್ತು ಮುಖ್ಯ. ದಾವಣಗೆರೆಯಲ್ಲಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡೇ ಅಭ್ಯರ್ಥಿಯನ್ನ ಅಂತಿಮಗೊಳಿಸಲಾಗಿತ್ತು. ನಂತರ ಏನಾಯಿತು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿ ಮೂಲಗಳು ತಿಳಿಸಿದ್ದಾವೆ. ಹೈಕಮಾಂಡ್ಗೆ ಯಾವ ರೀತಿಯ ಆಡಿಯೋ ಹೋಗಿದೆ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಜಮೀರ್ ಅಹಮದ್ ಖಾನ್ ಅವರ ತಲೆದಂಡ ಮಾಡುತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಆ ಒಂದು ಆಡಿಯೋ ಎಲ್ಲವನ್ನ ನೀಡಿದೆ ಅಂತ ಹೇಳಿ ಬಲ್ಲ ಮೂಲಗಳು ತಿಳಿಸಿದೆ. ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.